ಕಲಬುರಗಿ ನಗರದ ಆರ್ಯನ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರವರ 485ನೆಯ ಜಯಂತ್ಯೋತ್ಸವವನ್ನ ಆಚರಿಸಲಾಯಿತು. ಕಲಬುರಗಿ ನಗರದ ಆರ್ಯನ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 485ನೆಯ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರವರ ಜಯಂತಿಯನ್ನ ಆಚರಿಸಲಾಯಿತು. ಎನ್ ಧರ್ಮಸಿಂಗ್ ಕಾಲೇಜಿನ ಪ್ರಾಚಾರ್ಯರಾದಂಥ ಚವಾಣ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸಂಸ್ಥೆಯ ಪರವಾಗಿ ವಂದನೆಯನ್ನು ಅರ್ಪಿಸ್ತೇನೆ. ಜೊತೆಗೆ ಈ ಕಾಲೇಜಿನ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಶರಣಗೌಡ ಮಾಲಿ ಪಾಟೀಲ್ ಸಾಹೇಬರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ವೀರ ಶಿರೋಮಣಿಯಾಗಿರ್ತಕ್ಕಂಥ ಭಾರತ ಮಾತೆಯ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ರಾಣಾ ಪ್ರತಾಪ್ ಸಿಂಹ ಅವರ ನಾವು 584ನೆಯ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. 1584ರಲ್ಲಿ ಮಹಾರಾಣಾ ಪ್ರತಾಪ್ ಅವರು ಕುಂಬಲ್ಗಢ ಅನ್ನುವಂಥ ರಾಜಸ್ಥಾನದ ಕುಂಬಲ್ಗಢ ಅನ್ನುವಂಥ ಉದಯ್ ಸಿಂಗ್ ಅನ್ನೋರ ಹೊಟ್ಟೆಯಲ್ಲಿ ಜನಿಸಿರ್ತಕ್ಕಂಥವ್ರು. 9 ಪುತ್ರರಲ್ಲಿ ಇವರು ಒಬ್ಬರಾಗಿರ್ತಕ್ಕಂಥದ್ದು. ಜಗಪಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲರಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿಗೆ ಅವರು ಪಟ್ಟಾಭಿಷೇಕ ಮಾಡಬೇಕಂತಕ್ಕಂಥ ತಂದೆಯ ಹಿರಿಯಾಸೆ ಆಗಿರ್ತದೆ. ಆ ಸಂದರ್ಭದಲ್ಲಿ ರಾಣಾ ಪ್ರತಾಪ್ ಅವ್ರನ್ನ ಕಡೆಗಣಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಆ ಮನೆಯಿಂದ ದೂರ ಹೋಗ್ಬಿಡ್ತಾನೆ. ಹೋಗಿ ಮೊಘಲರ ಅರಸರಲ್ಲಿ ಅವರು ಒಂದಾಗಿಬಿಡ್ತಾನೆ ಅಂತಕ್ಕಂಥದ್ದು. ಇಲ್ಲಿ 5 ಮನೆತನಗಳು ಭಾರತ ಇತಿಹಾಸದಲ್ಲಿ ನಮಗೆ ಕಂಡು ಬರ್ತಾವೆ. ಅದರಲ್ಲಿ ನಾವು ದಕ್ಕನ್ ಪ್ರದೇಶದಲ್ಲಿ ಅಂದ್ರೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ನಮಗೆ ಮೊಘಲರು ಅಂತಕ್ಕಂಥದ್ದು, ಅಲ್ಲಿ ಮೊಘಲರು ಮತ್ತು ಬರ್ತಕ್ಕಂಥ ಆದಿಲ್ ಶಾಹಿ ಮಂತನಗಳು, ಮೊಘಲ್ ಶಾಹಿ ಮಂತ ಅಂತಕ್ಕಂಥದ್ದು ಮತ್ತು ಬೀದರ್ನ ಬರೀದ್ ಶಾಹಿ ಅಂತಕ್ಕಂಥ ಮತ್ತು ಬೇರೆ ಬೇರೆ ಫಿರೋಜ್ ಶಾಹಿ 5 ಮನೆತನಗಳು ಈ ಭಾರತದಲ್ಲಿ ಅತ್ಯಂತ ಉನ್ನತವಾದಂತಹ ಸ್ಥಾನದಲ್ಲಿ ಇದ್ದುಕೊಂಡು ಬೇರೆ ಬೇರೆ ಸಣ್ಣ ಪುಟ್ಟ ರಾಜ್ಯಗಳನ್ನು ಕಬಳಿಸಿಕೊಂಡು ತಮ್ಮ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಬೇಕಂತಕ್ಕಂಥ ಒಂದು ಹುಮ್ಮಸ್ಸಿನಲ್ಲಿ ನಡೆದಿರ್ತಕ್ಕಂಥದ್ರಲ್ಲಿ ಅಕ್ಬರ್ನಿಗೂ ಮತ್ತು ರಾಣಾ ಪ್ರತಾಪ್ ಸಿಂಗ್ ಅವರಿಗೂ ಹಲ್ದಿಘಾಟ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಯುದ್ಧ ಆಗ್ತದೆ. ಈ ಸಂದರ್ಭದಲ್ಲಿ ಇವರ ಜೊತೆಗೆ ಅಕ್ಬರ್ನಾಗೆ ವಿಶೇಷವಾದಂತಹ ದಂಡನಾಯಕರಾಗಿರ್ತಕ್ಕಂಥ ಮಾನ್ ಸಿಂಗ್ ಅಂತಕ್ಕಂಥವನು ಆನೆಯ ಮೇಲೆ ಕುಳಿತುಕೊಂಡು ಒಳ್ಳೆಯದಾಗಿರ್ತಕ್ಕಂಥ ಬಿಲ್ಲು ಭರ್ಚಿಗಳಿಂದ ರಾಣಾ ಪ್ರತಾಪರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋಗ್ತಾನೆ. 500 ಕುದುರೆಗಳಲ್ಲಿ 1 ಕುದುರೆಯನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ರಾಣಾ ಪ್ರತಾಪ್ ಅವರು ವಿಶೇಷವಾದಂತಹ ಒಂದು ಚೇತಕ್ ಅನ್ನುವಂಥ ಒಂದು ಕುದುರೆಯನ್ನ ಆಯ್ಕೆ ಮಾಡಿಕೊಳ್ತಾರೆ. ಆ ಆಯ್ಕೆ ಮಾಡಿಕೊಂಡು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಗುಣವನ್ನು ಅವರು 500 ಕುದುರೆಗಳಲ್ಲಿ ಕೂಡ ವಿಶಿಷ್ಟತೆಯನ್ನು ಕಂಡು ಅದನ್ನು ತನ್ನ ಸವಾರನ್ನಾಗಿ ಅವ್ರು ಮಾಡಿಕೊಂಡು ಅವರ ಪ್ರಯತ್ನವನ್ನ ಯುದ್ಧದಲ್ಲಿ ಮುಂದುವರಿತಾ ಇರ್ತದೆ. ಈ ಸಂದರ್ಭದಲ್ಲಿ ಭಲ್ಲೆಯಿಂದ ನೇರವಾಗಿ ಏನಂತಂದ್ರೆ ಈ ಮಾನ್ಸಿಂಗನ ಮೇಲೆ ಯುದ್ಧ ಆಗ್ತದೆ. ಮಾನ್ಸಿಂಗನು ತನ್ನ ಈ ಆನೆ ಒಂದು ಸೊಂಡಿಲಿನಿಂದ ಆ ಭರ್ಚಿ ಮೂಲಕವಾಗಿ ಈ ಒಂದು ಚೇತಕನ ಕುದುರೆಗೆ ಕೂಡ ಅಲ್ಲಿ ಗಾಯ ಆಗ್ತದೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸುಮಾರು 1.5 ಲಕ್ಷ ಇರ್ತಕ್ಕಂಥ ಸೈನ್ಯವನ್ನು ಹೊಂದಿರತಕ್ಕಂಥ ಅಕ್ಬರ್ನ ಒಂದು ಸೈನ್ಯ ಮತ್ತು 50,000 ಸೈನ್ಯವನ್ನು ಹೊಂದಿರತಕ್ಕಂಥ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಸೈನ್ಯ ಅತ್ಯಂತ ಕಡಿಮೆ ಇದ್ರೂ ಕೂಡ ಅಲ್ಲಿ ಗೊರಿಲ್ಲಾ ವಾರ್ ಅಂತಕ್ಕಂಥದ್ದು ಅಂದ್ರೆ ಚಿಕ್ಕ ಪುಟ್ಟ ವಾರಗಳನ್ನು ಮಾಡೋದ್ರ ಮೂಲಕವಾಗಿ ಅವರನ್ನ ಸೆದೆಬಿಡ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್.ಎಂ. ಮಾಲಿ ಪಾಟೀಲ್, ಡಾಕ್ಟರ್ ಎನ್ ಧರ್ಮಸಿಂಗ್, ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಬಜರಂಗ್ ಸಿಂಗ್ ಚೌಹಾಣ್, ಎಚ್.ಎಸ್. ದೇಶ್ಮುಖ್, ಡಾಕ್ಟರ್ ಅಮಿತ್ ಕುಮಾರ್ ತಿವಾರಿ, ಧನಂಜಯ್ ಮುಗುಡ್ಕರ್, ಉಮೇಶ್ ಮಿಟ್ಟೆ, ಅಮಿನಾ ಬಾನು, ಚೇತನ್ ತಂಬಾಕೆ, ಭೀಮಣ್ಣ ಮಣ್ಣೂರ್, ರಿಯಾ ರೇಜಿ ಥೋಮಸ್, ನಮ್ರತಾ ಠಾಕೂರ್, ಐಶ್ವರ್ಯ, ಅಪೂರ್ವ ಹಾಲ್ಕಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಲ್ಲಾಬಾದಿ ಏತ ನೀರಾವರಿ ಕಾಮಗಾರಿಗಾಗಿ ಟೆಂಡರ್ ಕರೆದಿರುವ ಪ್ರಯುಕ್ತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಸಂಭ್ರಮಾಚರಣೆ ಮಾಡಲಾಯಿತು.
ಕಲಬುರಗಿ ಜಿಲ್ಲೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಬರುವ ಮಲ್ಲಾಬಾದ್ ನೀರಾವರಿಯು ಸುಮಾರು 2 ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಯನ್ನು ಪುನಃ ಪ್ರಾರಂಭಿಸಲು ಟೆಂಡರ್ ಕರೆದಿರುವ ಕಾರಣ ಕೆಕೆಆರ್ಡಿಬಿ ಅಧ್ಯಕ್ಷರಾದಂತಹ ಮತ್ತು ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಮತ್ತು ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಲು ಮತ್ತು ಸಮಸ್ತ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರಿಗೂ ಧನ್ಯವಾದ ತಿಳಿಸಲು, ಇದರೊಂದಿಗೆ ಜೊತೆಯಾಗಿ ಮಲ್ಲಾಬಾದ್ ನೀರಾವರಿಯನ್ನು ರಾಜ್ಯದಾದ್ಯಂತ ಒಂದು ಶಕ್ತಿ ತುಂಬುವ ಕೆಲಸ ಮಾಡಿರುವಂತಹ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲು ಇಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು. ನಮ್ಮ ಹೆಸರು ಮಾಂತಗೌಡ ನಂದಿಹಳ್ಳಿ, ರೈತ ಸಂಘ ಜಿಲ್ಲಾಧ್ಯಕ್ಷರು ಕಲಬುರಗಿ. ಇವತ್ತು ಸುಮಾರು 30ರಿಂದ 35 ವರ್ಷಗಳ ಹಿಂದಿನ ಕಾಮಗಾರಿ ನೆನಗುದಿಗೆ ಬಿದ್ದಿರುವಂಥ ಮಲ್ಲಾಬಾದ್ ಏತ ನೀರಾವರಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅಜಯ್ ಸಿಂಗ್ ಅವರು ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಮಾಡಿರುವ ಸಲುವಾಗಿ ಮತ್ತು ಅನೇಕ 30 ವರ್ಷಗಳಿಂದ ಮತ್ತು ನಮ್ಮ ಸಂಘಟನೆ 13 ವರ್ಷಗಳಿಂದ ಹೋರಾಟ ಮಾಡಿದ ಪ್ರತಿಫಲವಾಗಿ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರು, ಎಲ್ಲ ಕನ್ನಡ ಪರ ಸಂಘಟನೆ ಮುಖಂಡರು, ದಲಿತ ಮುಖಂಡರು ಎಲ್ಲರೂ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ಮಲ್ಲಾಬಾದ್ ಏತ ನೀರಾವರಿ ಅಂತಕ್ಕಂಥ ಯೋಜನೆಯನ್ನು ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿಗೆ ಲಭ್ಯವಾಗಿರೋ ಕಾರಣ ಇವತ್ತು ಒಂದು ವಿಜಯೋತ್ಸವವನ್ನು ನಾವು ಆಚರಣೆ ಮಾಡಿದ್ದೀವಿ. ನಮ್ಮ ಶಾಸಕರಿಗೂ, ನಮ್ಮ ಉಸ್ತುವಾರಿ ಸಚಿವರಿಗೂ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೂ, ಮುಖ್ಯಮಂತ್ರಿಗಳಿಗೂ ನಾವು ಅಭಿನಂದನೆಯನ್ನು ಈ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ಏನು ಜೇವರ್ಗಿ ತಾಲೂಕಿನಲ್ಲಿ ಸುಮಾರು 30 ವರ್ಷಗಳಿಗಿಂತ ಹೆಚ್ಚಿನ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಏನು ಮಲ್ಲಾಬಾದ್ ಏತ ನೀರಾವರಿ ಒಂದು ರೈತರಿಗೆ ಅನುಕೂಲ ಆಗತಕ್ಕಂಥ ರೈತರಿಗೆ ಜೀವನಾಡಿ ಆಗ್ತಕ್ಕಂಥ ಒಂದು ನೀರಾವರಿ ಯೋಜನೆಯನ್ನು ಭಾಳ ಹಿಂದೆ ಬಿದ್ದಿತ್ತು. ಅದನ್ನು ಎಲ್ಲ ಹೋರಾಟಗಾರರು, ಜೇವರ್ಗಿ ತಾಲೂಕಿನ ಎಲ್ಲ ಹೋರಾಟಗಾರರು ಸುಮಾರು 30 ವರ್ಷದಿಂದ ಹೋರಾಟದ ಫಲವಾಗಿ ಇವತ್ತಿನ ದಿವಸ ಡಾಕ್ಟರ್ ಅಜಯ್ ಸಿಂಗ್ ಕೆಕೆಆರ್ಡಿಬಿ ಅಧ್ಯಕ್ಷರು ಮತ್ತು ಜೇವರ್ಗಿ ಮತಕ್ಷೇತ್ರದ ಶಾಸಕರು ಆ ಹೋರಾಟಗಾರರ ಒತ್ತಾಯಕ್ಕೂ ಅಥವಾ ಜೇವರ್ಗಿ ಮೇಲಿನ ಕಾಳಜಿಯನ್ನು ಟೋಟಲಿಯಾಗಿ ರೈತರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾಡಿದ್ದಾರೆ. ಹಾಗಾಗಿ ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷದವರಲ್ಲಿ ಒಳ್ಳೆ ಕೆಲಸ ಮಾಡಿದವರಿಗೆ ಗೌರವಿಸಬೇಕಾದ್ದು, ಸನ್ಮಾನಿಸಬೇಕಾದ್ದು, ಅಭಿನಂದಿಸಬೇಕಾದ್ದು ಕರ್ತವ್ಯ. ಹಾಗಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರ ಒಂದು ಇವರ ಕೆಲಸವನ್ನು ಮೆಚ್ಚಿ ಹಲವಾರು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತ ಮುಖಂಡರು ಎಲ್ಲರೂ ಸೇರಿ ಇವತ್ತು ದಿವಸ ನಾವು ಅವರ ಭಾವಚಿತ್ರಕ್ಕೆ ಅಭಿಷೇಕ ಮಾಡುವ ಮುಖಾಂತರ, ಸಿಹಿ ಹಂಚುವ ಮುಖಾಂತರ ಒಂದು ಸಂಭ್ರಮಾಚರಣೆ ಮತ್ತು ಪಟಾಕಿ ಸಿಡಿಸುವ ಮುಖಾಂತರ ಸಂಭ್ರಮಾಚರಣೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಈ ಒಂದು ಹೋರಾಟದಲ್ಲಿ ಏನು ಇಲ್ಲಿವರೆಗೆ ಈ ಹೋರಾಟದಲ್ಲಿ ಭಾಗವಹಿಸಿ ಬೆಂಬಲ ನೀಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಶಿವರಾಜ್ ಪೇಟೆ ರದ್ದೇವಡಿಗೆ ಆಗಿರ್ಬೋದು, ಯಲ್ಲಗೌಡ ಮಲ್ಲತ್ಗೌಡರಾಗಿರ್ಬೋದು, ಶೋಭಾ ಬಣಿಯವರಿಗೆ ಆ ಹೋರಾಟಕ್ಕೆ ಬೆಂಬಲ ನೀಡಿರ್ತಕ್ಕ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಈ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ಕಾರದಲ್ಲಿ ತಮ್ಮೆಲ್ಲರ ಪರವಾಗಿ, ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುವ ಮುಖಾಂತರ ಈ ಒಂದು ವೇಗಕ್ಕೆ ಈ ಒಂದು ಟೆಂಡರ್ ಏನು ಕರೆದಿದ್ದಾರೆ ಕಾಮಗಾರಿ ಅದು ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ಬರಬೇಕು, ಕೆಲಸ ಪ್ರಾರಂಭ ಆಗಬೇಕು, ರೈತರಿಗೆ ನ್ಯಾಯ ಒದಗಿಸುವಂಥ ಕೆಲಸ. ರೈತರಿಗೆ ಬರೀ ಟೆಂಡರ್ ಕರೆದು ಕೆಲಸ ಪೆಂಡಿಂಗ್ ಬೀಳಂಗೆ ಆಗಬಾರ್ದು, ರೈತರ ಹೊಲಗಳಿಗೆ ನೀರು ನುಗ್ಗುವಂತ ಕೆಲಸ ಮಾಡಬೇಕು. ಇದು ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಹೊಂದಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಮಹಂತಗೌಡ ನಂದಿಹಳ್ಳಿ, ಜೇವರ್ಗಿ ತಾಲೂಕಾ ಅಧ್ಯಕ್ಷರಾದ ಸಿದ್ದನಗೌಡ ರಾಜವಾಳ್, ಕಲಬುರಗಿ ತಾಲೂಕಾ ಅಧ್ಯಕ್ಷರಾದ ಸಂತೋಷ್ ಖಣದಾಳ್, ಕಲಬುರಗಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸುಶೀಲಾ ಬಿ ಪೂಜಾರಿ, ಗ್ರಾಮ ಘಟಕದ ಅಧ್ಯಕ್ಷರಾದ ಕೇಶವ್ ಚೌಹಾಣ್ ಖಣದಾಳ್, ರೈತ ಮುಖಂಡರಾದ ವಿಜಯ್ ಕುಮಾರ್, ದೇವೇಂದ್ರ ಬೆಲ್ವಾರ್, ರೋಹಿತ್ ಕಣದಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ಡಾಕ್ಟರ್ ಅಜಯ್ ಸಿಂಗ್ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಲಾಯಿತು. ತದನಂತರ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆಯನ್ನ ಮಾಡಲಾಯಿತು. ವಿಧಾನ ಪರಿಷತ್ತಿನ ಸದಸ್ಯರಾದ ಎನ್ ರವಿಕುಮಾರ್ ಅವರ ಅವಮಾನಕಾರಿ ಮಾತುಗಳನ್ನು ಖಂಡಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಂ ಅವರ ಬಗ್ಗೆ ವಿಧಾನ ಪರಿಷತ್ತಿನ ಸದಸ್ಯರಾದ ಎನ್ ರವಿಕುಮಾರ್ ಅವರು ನೀಡಿರುವ ಹೇಳಿಕೆಯನ್ನ ಖಂಡಿಸಿ ದಿನಾಂಕ 29 ಮೇ 2025ರಂದು ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಿಂದ ಇಂದಿರಾ ಸ್ಮಾರಕ ಭವನದವರೆಗೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು.
ದಿನ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಏನು ಮೊನ್ನೆ ನಮ್ಮ ಕಲಬುರಗಿ ಜಿಲ್ಲೆಗೆ ಆಗಮಿಸಿದ್ದಾಗ ಎನ್ ರವಿಕುಮಾರ್ ಅವರು ನಮ್ಮ ಸಮರ್ಥ ಆಡಳಿತಾಧಿಕಾರಿ ಅಡ್ಮಿನಿಸ್ಟ್ರೇಟ್ ಫೌಜಿಯಾ ತನರಮ್ಮ ಮೇಡಮ್ ಅವರನ್ನು ಅವಮಾನಿಸಿರುವ ರೀತಿಯಲ್ಲಿ ಏನು ಹೇಳಿಕೆ ನೀಡಿದ್ದಾರೆ, ಅದು ಅವರೊಬ್ಬರಿಗೆ ಅವಮಾನಿಸಿರೋದಲ್ಲ, ನಾಡಿನ ಸಮಸ್ತ ಮಹಿಳಾ ಕುಲಕ್ಕೆ ಆಗಿರುವಂಥ ಅವಮಾನ. ಯಾಕಂದರೆ ಒಬ್ಬ ರಾಷ್ಟ್ರ ಪ್ರಶಸ್ತಿ ಗಳಿಂದ ಏನು ಪುರಸ್ಕೃತ ಪಡೆದಂಥ ಜಿಲ್ಲಾಧಿಕಾರಿಗಳನ್ನು ಅವಮಾನಿಸಿ ಅವರು ಪಾಕಿಸ್ತಾನಿಯಿಂದ ಬಂದವರು, ಅಲ್ಲಿಂದ ಬಂದವರು, ಇಲ್ಲಿಂದ ಬಂದವರು ಅಂತ ಇವರೇನು ಹೇಳ್ತಾ ಇದ್ದಾರೆ. ಈ BJPಯವರು ಈ ರೀತಿಯ ಒಂದು ಇದನ್ನು ಇವರು ಇವತ್ತೇ ಮಾಡ್ತಾ ಇಲ್ಲ. ಸಾವಿರಾರು ವರ್ಷಗಳಿಂದ ಇವ್ರ ಕೆಲಸ ಮಹಿಳೆಯರನ್ನು ತುಳಿಯುವಂಥ ನಿಟ್ಟಿನಲ್ಲೇ ಇವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಇವತ್ತು ನಾವು ಎಲ್ಲ ಮಹಿಳೆಯರು, ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಎಲ್ಲ ಮಹಿಳೆಯರು ಒಗ್ಗಟ್ಟಿನಿಂದ ನಾವು ಅವರ ಹೇಳಿಕೆಯನ್ನು ನಮ್ಮ ಪ್ರತಿಭಟನೆ ಮೂಲಕ ವಿರೋಧಿಸ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರೇಣುಕಾ ಎಂ ಸಿಂಗೆ, ಗಂಗಾರೆಡ್ಡಿ, ಬಸಮ್ಮ ಭೀಂಪುರ್, ಸಮರಿನ್, ಸೈರಾ ಬಾನು, ಫಾತಿಮಾ ಶೇಖ್, ಸೋನುಬಾಯಿ, ಶಿಲ್ಪಾ, ವೈಶಾಲಿ, ಕಮಲಾ, ಶಾರದಾಬಾಯಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಭಾರತ್ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ವತಿಯಿಂದ ವಿಧಾನ ಪರಿಷತ್ತಿನ ಸದಸ್ಯರಾದ ಎನ್ ರವಿಕುಮಾರ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ದ್ರೋಹದ ಹೇಳಿಕೆ ಕೊಟ್ಟ ರವಿಕುಮಾರ್ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಕೂಡಲೇ ಬಂಧಿಸಬೇಕು. ಅಜಾಗರೂಕತೆಯಿಂದ ಆಡಿದ ಮಾತು ತಪ್ಪಾಗಿದೆ ಎಂಬ ಅವರ ಹೇಳಿಕೆಯನ್ನು ಪರಿಗಣಿಸಬಾರದು. ಅವರನ್ನು ವಿಧಾನ ಪರಿಷತ್ ಸದಸ್ಯತ್ವದಿಂದ ವಜಾಗೊಳಿಸಬೇಕು. ಚೆಲುವಾದಿ ನಾರಾಯಣಸ್ವಾಮಿ ಅವರ ಮೇಲೆಯೂ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಇಡೀ ದೇಶದಾದ್ಯಂತ ಸೇನಾಧಿಕಾರಿಗಳ ಪತ್ನಿಯರನ್ನು ಅಪಮಾನ ಮಾಡೋದು, ಉಗ್ರವಾದಿಗಳಿಗೆ ಬಲಿಯಾದಂಥವರ ಪತ್ನಿಯರಿಗೆ ಅಪಮಾನ ಮಾಡೋಂಥದ್ದು ಮತ್ತು ಮುಸ್ಲಿಂ ಮಹಿಳೆಯರಿಗೆ ಅಪಮಾನ ಮಾಡೋಂಥದ್ದು, ಇದು ತನ್ನ ಕೋಮುವಾದಿ ದುಷ್ಟಕೃತ್ಯ ಮುಂದುವರಿಸ್ಯದದು. BJP ಮುಂದುವರಿಸ್ಯದ. ಇಡೀ ದೇಶದಾದ್ಯಂತ ಈ ಕೋಮುವ್ಯಾಧಿ ಹಬ್ಬಲತ್ತದ. ಕರ್ನಾಟಕದ ಕರಾವಳಿ ಒಳಗ ಸುತ್ತಕಂಡದ. ಕಲಬುರಗಿ ಒಳಗನು ಇತ್ತೀಚೆಗೆ BJPಯವರು ನಡೆಸಿದಂಥ ಪ್ರತಿಭಟನೆಯಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವರ ಬಗ್ಗೆ ಅವರು ಅತ್ಯಂತ ದ್ರೋಹದ ಹೇಳಿಕೆಯನ್ನು ಕೊಟ್ಟಾರ. ಅವರು ಪಾಕಿಸ್ತಾನದಿಂದ ಬಂದಾರ ಅಥವಾ ಭಾರತದವರ ಅಂತ ಕೇಳ್ಯಾರ. ನಾಚಿಗೆಟ್ಟ BJPಯವರೇ, ನಿಮ್ಮದೇ ಸರ್ಕಾರ, ಭಾರತದ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವರು ಇದ್ದಂಥ ಸರ್ಕಾರ ಕರ್ನಾಟಕದ ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವರಿಗೆ ಚುನಾವಣೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದ್ದಕ್ಕಾಗಿ ಅವರಿಗೆ ಅವಾರ್ಡ್ ಕೊಟ್ಟಾರ. ನಾಚಿಕೆ ಆಗಬೇಕು BJPಯವರೇ. ನೀವಿಲ್ಲಿ ಬಂದು ಪಾಕಿಸ್ತಾನದಿಂದ ಬಂದಾರ ಅಂತ ಹೇಳುವ ಮೂಲಕ ಹಿಂದೂ ಮುಸ್ಲಿಂ ಕೋಮು ದ್ವೇಷವನ್ನು ಹಬ್ಬಿಸುವಂಥ ನೀಚ ಕೃತ್ಯವನ್ನು ಮಾಡ್ತಾ ಇದ್ದೀರಿ. CPIM ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಯಾರೆಲ್ಲ ನಿಮ್ಮ ಪಕ್ಷದಿಂದ BJPಯಿಂದ ಇಂಥ ಕೆಲಸ ಮಾಡ್ತಾ ಇದ್ದಾರೋ, ಮೋದಿಯವರಾಗಲಿ BJPಯವರಾಗಲಿ ಕರ್ನಾಟಕದ ವಿಜಯೇಂದ್ರ ಯಡಿಯೂರಪ್ಪ ಆಗಲಿ ಇವತ್ತಿಗೂ ಕಿಂಚಿತ್ತು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಅರ್ಥಾತ್ ನೀವೆಲ್ಲರೂ ಇಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಆಗ್ರಹ ಮಾಡ್ತಾ ಇದ್ದೀವಿ. MLC ರವಿಕುಮಾರ್ ಕರ್ನಾಟಕದ ಕಲಬುರಗಿಯಲ್ಲಿ ಬಂದು ಫೌಜಿಯಾ ತರನ್ನುಮ್ ಅವ್ರ ಬಗ್ಗೆ ಏನು ದ್ರೋಹದ ಹೇಳಿಕೆ ಕೊಟ್ಟಾರೋ ಇವ್ರ ಮೇಲೆ ಕೇಸ್ ಆಗಬೇಕು, ಕೂಡಲೇ ಬಂಧನ ಆಗಬೇಕು. ಅವ್ರು ಹೇಳ್ಯಾರ, ನಾನು ಬಾಯಿ ತಪ್ಪಿ ಅಂದಿದ್ದೀನಿ, ಕ್ಷಮೆ ಮಾಡ್ರಿ. ಸಾಕಾಗೋದಿಲ್ಲ, ಇಡೀ ನಿಮ್ಮ ಪಕ್ಷ ಇಂಥ ಕೆಲಸ ಮಾಡ್ಲತ್ತದ. ಹಾಗಾಗಿ ತಕ್ಷಣ ರವಿಕುಮಾರ್ನ ಬಂಧನ ಮಾಡಬೇಕು ಅಂತ ಆಗ್ರಹ ಮಾಡಿ ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆ ನೀಲಾ, ಸುಧಾಮಾ ಧನ್ನಿ, ಪಾಂಡುರಂಗ್, ಚಂದಮ್ಮ ಗೋಳ, ಅಮಿನಾ ಬೇಗಂ, ಶಾಂತಾ ಘಂಟೆ, ಮೇಘರಾಜ್ ಕಠಾರೆ, ಲವಿತ್ರಾ, ಸಲ್ಮಾನ್ ಖಾನ್, ಮೊಹಮ್ಮದ್ ಮೊಕದಮ್, ಪ್ರಮೋದ್ ಪಾಂಚಾಳ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಧನಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಕರ್ನಾಟಕ ರಾಜ್ಯ ಸರಕಾರಿ ನಿವೃತ್ತ ಅಲ್ಪಸಂಖ್ಯಾತ ನೌಕರರ ಸಂಘ ಕಲಬುರಗಿಯ ವತಿಯಿಂದ ವಿಧಾನ ಪರಿಷತ್ತಿನ ಸದಸ್ಯರಾದ ಎನ್ ರವಿಕುಮಾರ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆದ ಫೌಜಿಯಾ ತರನ್ನುಮ್ IAS ಇವರ ವಿರುದ್ಧ ವಿಧಾನ ಪರಿಷತ್ತಿನ ಸದಸ್ಯರಾದ ಎನ್ ರವಿಕುಮಾರ್ ಅವರು ನೀಡಿದ ಶೋಚನೀಯ ಹೇಳಿಕೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಸರಕಾರಿ ನಿವೃತ್ತ ಅಲ್ಪಸಂಖ್ಯಾತರ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಕಲಬುರಗಿ ವಿಭಾಗದ ಪ್ರಾದೇಶಿಕ ಅಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ರಿಟೈರ್ಡ್ ಮುಸ್ಲಿಂ ಎಂಪ್ಲಾಯೀಸ್ ಗುಲ್ಬರ್ಗಾ, ಇವತ್ತಿನ ದಿನ ನಾವು ಒಂದು ದೂರನ್ನು ಪ್ರಾದೇಶಿಕ ಅಧಿಕಾರಿಗಳ ಮುಖಾಂತರ ಸನ್ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸುತ್ತಿದ್ದೇವೆ. ಅದೇನೆಂದರೆ, ಶ್ರೀ ರವಿಕುಮಾರ್ ವಿಧಾನ ಪರಿಷತ್ ಸದಸ್ಯರು ಇವರು ಕಲಬುರಗಿಯ ಜಿಲ್ಲಾಧಿಕಾರಿಯಾದ ಫೌಜಿಯಾ ತರನ್ನುಮ್ IAS ಇವರು ಪಾಕಿಸ್ತಾನದಿಂದ ಬಂದಿರುವ ಹಾಗೆ ಕಾಣುತ್ತಾರೆ ಎಂಬ ಹೇಳಿಕೆಯನ್ನು ಸಾರ್ವಜನಿಕವಾಗಿ ಸಮಾರಂಭದಲ್ಲಿ ಹೇಳಿರುತ್ತಾರೆ. ಆ ಹೇಳಿಕೆಯನ್ನು ನಾವು ಖಂಡಿಸುತ್ತಾ ಶ್ರೀ ರವಿಕುಮಾರ್ ಇವರ ವಿರುದ್ಧ ಕ್ರಮ ಜರುಗಿಸಿ ಸೋಮೋಟೋ ಆಧಾರದ ಮೇಲೆ ಪೊಲೀಸ್ನವರು FIR ದಾಖಲಿಸಿಕೊಳ್ಳಲು ಹಾಗೂ ಅವರ ವಿಧಾನಸಭೆ ಸದಸ್ಯತ್ವವನ್ನು ರದ್ದುಪಡಿಸಲು ಮನವಿ ಮಾಡಿಕೊಳ್ಳುತ್ತಿದೆ. ನನ್ನ ಹೆಸರು ಸೈಯದ್ ನಜೀರುದ್ದೀನ್ ಮುತವಲ್ಲಿ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮೈನಾರಿಟಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಗುಲ್ಬರ್ಗಾ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸೈಯದ್ ನಜೀರುದ್ದೀನ್ ಮುತವಲ್ಲಿ, ಕಾರ್ಯಾಧ್ಯಕ್ಷರಾದ ಅಸದ್ ಅಲಿ ಅನ್ಸಾರಿ, ಗೌರವಾಧ್ಯಕ್ಷರಾದ ಡಾಕ್ಟರ್ MM ಬೇಗ್, ಕಾರ್ಯದರ್ಶಿಗಳಾದ ನವಾಬ್ ಖಾನ್, ಜಂಟಿ ಕಾರ್ಯದರ್ಶಿಗಳಾದ ಅಬ್ದುಲ್ ಖದೀರ್, ಖಜಾಂಚಿಗಳಾದ SM ಖಾದ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜೂನ್ 1ರಂದು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರೆಡ್ಡಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ SB ಕಾಮರೆಡ್ಡಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ 603ನೆಯ ಜಯಂತ್ಯೋತ್ಸವ ಹಾಗೂ ರೆಡ್ಡಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭವು ಜೂನ್ 1ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಖುಬಾ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ರೆಡ್ಡಿ ಸಮಾಜ ಕಲಬುರಗಿಯ ನೂತನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ SB ಕಾಮರೆಡ್ಡಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಅವರ 603ನೇ ಜಯಂತಿ ಉತ್ಸವ ಆಚರಣೆ ನಮ್ಮ ಗುಲ್ಬರ್ಗಾ ಜಿಲ್ಲಾ ರೆಡ್ಡಿ ಸಮಾಜ ವತಿಯಿಂದ 1 ಜೂನ್ ಬೆಳಗ್ಗೆ 11 ಗಂಟೆಗೆ ಖುಬಾ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲಾಗುವುದು. ತಮಗೆಲ್ಲರಿಗೂ ಮಾಹಿತಿ ಇದ್ದಂಗೆ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಮೇ 10ರಂದು ಇತ್ತು. ಅವತ್ತು ಸರ್ಕಾರ ವತಿಯಿಂದ ನಾವು ಕನ್ನಡ ಭವನದಲ್ಲಿ ಆಚರಣೆ ಮಾಡಿದೆ. ನಮ್ಮ ಸಮಾಜ ಕಡೆಯಿಂದ ಎಲ್ಲ ತಾಲೂಕು ಮಟ್ಟದಲ್ಲಿ ಆಹ್ವಾನ ಮಾಡಿ ಜಿಲ್ಲೆಯಾದಂಥ ಗುಲ್ಬರ್ಗದಲ್ಲಿ ಆಚರಣೆ ಮಾಡುವಂಥ ನಮ್ಮ ರೆಡ್ಡಿ ಸಮಾಜ ಎಲ್ಲ ಬಾಂಧವರು ವಿಚಾರ ಮಾಡಿ ನಾವು ಜೂನ್ 1ರಂದು ಬೆಳಗ್ಗೆ 11 ಗಂಟೆಗೆ ಖುಬಾ ಕಲ್ಯಾಣ ಮಂಟಪದಲ್ಲಿ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಶ್ರೀ ವೇಮಾನಂದ ಮಹಾಸ್ವಾಮಿಗಳು, ರೆಡ್ಡಿ ಗುರುಪೀಠ ಹರಿಹರ ಅವರು ಆಗಮಿಸ್ತಾ ಇದ್ದಾರೆ. ಘನ ನೇತೃತ್ವವನ್ನು ಪೂಜ್ಯ ಶ್ರೀ ಶಾಂತ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರಿ ಯಡಗಿಮದ್ರ ಅವರು ಬರ್ತಾ ಇದ್ದಾರೆ. ಮತ್ತು ಈ ಒಂದು ಸಮಾರಂಭ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ್, ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ, ಮತ್ತು ಮುಖ್ಯ ಅತಿಥಿಗಳಾಗಿ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಯಾದಗಿರಿ ಶಾಸಕರು ಮತ್ತು ಸಮಾಜದ ಶರಣಗೌಡ ಕಂದಕೂರ್ ಶಾಸಕರು ಗುರುಮಿಟ್ಕಲ್ ಅವರು, ಮತ್ತು
ಈ ಒಂದು ಸಮಾರಂಭದಲ್ಲಿ ಉಪನ್ಯಾಸ ನೀಡುವರು ಸಾಹಿತಿ ಪ್ರಮೀಳಾ ಜಾನಪ್ಪಗೌಡನವರು ಉಪನ್ಯಾಸ ನೀಡಲಿದ್ದಾರೆ. ಮತ್ತು ಈ ಒಂದು ಸಮಾರಂಭದಲ್ಲಿ ನೂತನವಾಗಿ ಆಯ್ಕೆಯಾಗಿರುವಂಥ ಅಧ್ಯಕ್ಷರ ಪದಗ್ರಹಣ ಕೂಡ ಇದೆ. ಮತ್ತು ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ವಹಿಸಲಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಾಗಿರ್ತಾರೆ ಅವರು. ಈ ಒಂದು ಕಾರ್ಯಕ್ರಮ ನಾವು ಎಲ್ಲ ತಾಲೂಕಿನಿಂದ, ಗುಲ್ಬರ್ಗ ಮತ್ತು ಯಾದಗಿರಿ ತಾಲೂಕಿನಿಂದ ಎಲ್ಲ ಸಮಾಜದವರು ಬರ್ತಾ ಇದ್ದಾರೆ. ಮತ್ತು ಅನೇಕ ನಮ್ಮ ಸಮಾಜದ ಹಿರಿಯರು ಕೂಡ, ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಸಮಾರಂಭಕ್ಕೆ ಅತಿಥಿಗಳಾಗಿ ಬರ್ತಾರೆ. ಮಾಜಿ ಶಾಸಕರಾಗಿರ್ಬೋದು ಮತ್ತು ಇನ್ನೂ ಅನೇಕ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ. ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷ ವಹಿಸಿ ಈ ಒಂದು ನಮ್ಮ ಜಯಂತಿ ಆಚರಣೆ ವಿಜೃಂಭಣೆಯಿಂದ ಈ ಸಾರಿ ನಾವು ಮಾಡಲು ನಿರ್ಧರಿಸಿ ಈ ನಿಮ್ಮ ಮೂಲಕ ಎಲ್ಲ ಸಮಾಜದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್, ತಾನಪ್ಪಗೌಡ ಪಾಟೀಲ್, ಶಾಂತರೆಡ್ಡಿ ಪೇಟ್ ಶಿರೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ವತಿಯಿಂದ ಜೂನ್ 1ರಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಗಾಂಧಿಗಿರಿ ಹೆಸರಿನಲ್ಲಿ ಅಹಿಂಸಾತ್ಮಕ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ವತಿಯಿಂದ ತಿಂಗಳು ಕಳೆದರೂ ಸಮಸ್ಯೆ ಪರಿಹರಿಸುವ ಯತ್ನ ಮಾಡದಿರುವುದರಿಂದ ದಿನಾಂಕ 1ನೇ ಜೂನ್ 2025ರಂದು ರಾಜ್ಯದ ಎಲ್ಲಾ ಪುರುಷ ಪ್ರಯಾಣಿಕರಿಗೂ ಶಕ್ತಿ ಯೋಜನೆಯ ಉಚಿತ ಟಿಕೆಟ್ ವಿತರಿಸುವ ಮೂಲಕ ಗಾಂಧಿಗಿರಿ ಹೆಸರಿನಲ್ಲಿ ಅಹಿಂಸಾತ್ಮಕ ಹೋರಾಟ ನಡೆಸಲಾಗುವುದು ಎಂದು ಅಧ್ಯಕ್ಷರಾದ ಕೆಆರ್ ವಿಜಯಕುಮಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಮೊನ್ನೆ 15/4/25ರಂದು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಲ್ಲ 4 ನಿಗಮಗಳ MDಗಳು, ಚೇರ್ಮನ್, ವೈಸ್ ಚೇರ್ಮನ್ನು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಸರ್ಕಾರದ ಫೈನಾನ್ಸ್ ಸೆಕ್ರೆಟರಿ ಎಲ್ಲರ ಸಮ್ಮುಖದಲ್ಲಿ ಸುಮಾರು 3 ಅವರು ಚರ್ಚೆ ಮಾಡಲಾಯಿತು. ನಾವು ಈ ಎರಡೂ ಬಣಗಳಿಗೆ ಸೇರಿದ ಸ್ವತಂತ್ರ ಸಂಘ ಆಗಿದ್ದರಿಂದ ನಾವು ಅಲ್ಲಿ ಹೇಳಿದ್ದೇನು ಅಂತಂತಂದರೆ, ಈ ಪರಸ್ಪರ ತಿಕ್ಕಾಟದಲ್ಲಿ ಕಾಲಯಾಪನೆ ಮಾಡೋದು ಬೇಡ, ಸರ್ಕಾರವೇ ಯಾವುದಾದ್ರೂ ಒಂದು ನಿರ್ಧಾರವನ್ನು ಪ್ರಕಟಿಸಿ ನಾವು ಎಲ್ಲ ಸಂಘಗಳು ನಾವು ಸೇರಿ ಅದಕ್ಕೆ ನಾವು ಆಕ್ಷೇಪಣೆ ಮಾಡೋದಿಲ್ಲ, ಒಪ್ಪಿಗೆ ಕೊಡ್ತೇವೆ ಅನ್ನೋ ರೀತಿಯ ಮಾತುಗಳನ್ನು ನಾವು ಮುಖ್ಯಮಂತ್ರಿಗಳ ಮುಂದೆ ಹೇಳಿದ್ವು. ಅವರು ಆಗ ಫೈನಲ್ಲಾಗಿ ಹೇಳಿದ್ದೇನು ಅಂದರೆ, ಕೆಲವೇ ದಿವಸಗಳಲ್ಲಿ ನಾನು ಈ ಎಲ್ಲ ಒಂದು IR ಅಥಾರಿಟೀಸ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿ ಒಂದು ತೀರ್ಮಾನ ಪ್ರಕಟಿಸ್ತೀವಿ ಅಂತ ಹೇಳಿದರು. ಏಪ್ರಿಲ್ 15 ಆ ಮೀಟಿಂಗ್ ಆಗಿದ್ದು, ಮೇ 15 ಆಯಿತು. ಮೇ 22ನೇ ತಾರೀಕುವರೆಗೂ ಕಾಯ್ದು ನಾವು ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಘೋಷಣೆ ಮಾಡಿದ್ವಿ. ಆ ಘೋಷಣೆ ಪ್ರಕಾರ 31/5/25 ಒಳಗಾಗಿ ಸರ್ಕಾರ ಯಾವುದಾದ್ರೂ ಒಂದು ತೀರ್ಮಾನ ತಗೊಂಡು ಈ ಒಂದು ಜಂಜಾಟಕ್ಕೆ ಅಂತ್ಯ ಹೇಳಬೇಕು. ಹಾಗೆ ಹೇಳ್ದೆ ಹೋದರೆ 1ನೇ ತಾರೀಕು ಜೂನ್ ಅವತ್ತು ನಾವು ಎಲ್ಲ ಪುರುಷ ಪ್ರಯಾಣಿಕರಿಗೂ ಸಹ ಮಹಿಳೆಯರಿಗೆ ಕೊಡಬಹುದಾದಂತಹ ಉಚಿತ ಟಿಕೆಟನ್ನು ಕೊಡುವ ಮೂಲಕ ಒಂದು ರೀತಿಯ ಗಾಂಧಿಗಿರಿ ಹೆಸರಿನಲ್ಲಿ ಅಸಹಕಾರ ಚಳವಳಿ ಅಥವಾ ಕಾನೂನು ಭಂಗ ಚಳವಳಿಯನ್ನು ನಾವು ಮಾಡ್ತೇವೆ ಅಂತೇಳಿ ಬೆಂಗಳೂರಿನಲ್ಲಿ ಕರೆ ಕೊಟ್ಟವು. ಅದೇ ರೀತಿ ಹುಬ್ಬಳ್ಳಿ, ಮೈಸೂರು, ಈಗ ಇವತ್ತು ಗುಲ್ಬರ್ಗ ಎಲ್ಲ ಕಡೆಯೂ ನಾವು ಈ ಒಂದು ವಿಚಾರವನ್ನು ರಿಪೀಟ್ ಮಾಡ್ಕೊಂಡು ಹೋಗ್ತಿದ್ದೇವೆ. ಮತ್ತು ನಮ್ಮ ನೌಕರರು ಈಗಾಗಲೇ ನಿನ್ನೆ ಹೌದು ಇದು ಒಂದು ಅಹಿಂಸಾತ್ಮಕ ಚಳವಳಿ, ಈ ಚಳವಳಿಯಿಂದಾಗಿ ಮ್ಯಾನೇಜ್ಮೆಂಟು ನಮ್ಮ ಮೇಲೆ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಮತ್ತು ಜನರ ವಿಶ್ವಾಸ ಗಳಿಸ್ಬೋದು ಮತ್ತು ಮಾಧ್ಯಮ ಮಿತ್ರರು ಸಹ ಇದಕ್ಕೆ ಸಹಕಾರ ಕೊಡ್ತಾರೆ ಅನ್ನೋ ಒಂದು ಆ್ಯಂಗಲ್. ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷರಾದ ಖಾಜಾ ಅಜ್ಮೀರ್, ಪ್ರಧಾನ ಕಾರ್ಯದರ್ಶಿಗಳಾದ ನರಹರಿಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.